ರಮೇಶ್ ಕತ್ತಿಯವ್ರ ಕುಟುಂಬಕ್ಕೆ ಇವತ್ತು ಶತಾಯಗತಾಯ ಬಿ ಡಿ ಸಿ ಸಿ ಬ್ಯಾಂಕನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ಬೇಕನ್ನುವಂಥ ಒಂದು ಛಲ ಅವರಲ್ಲಿ ಅದ. ಆದರೆ ಅನ್ಲಿಕ್ಕೆ ತಯಾರಿಲ್ಲ ಅವರು. ಯಾಕಂದ್ರೆ ಆಲ್ರೆಡಿ ಅವರ ಬೇರುಗಳಲ್ಲಿದ್ದಾವ. ನಮ್ಗೆ ಬೇಕಂತವ್ರು ಯಾರು ಏನು ಎಂತು ಮೌನವಾಗಿ ಯಾವ ರೀತಿ ಮಾಡಬೇಕು ಅಂತ. ಈ ಥರ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳಷ್ಟು ರಾಜಕಾರಣಿಗಳು ನನಗೆ ಒಂದಿಷ್ಟು ಪರಿಚಿತರನ್ನು ಅವ್ರು ನಮ್ಮೊಂದಿಗೆ ಮಾತಾಡಿದಾಗ ಹೇಳ್ತಾಯಿದ್ರು, ನಾವು ಹೆಚ್ಚಿಗೆ ಪ್ರಚಾರ ಮಾಡಲಿಕ್ಕೆ ಹೋದ್ರೆ ಆ ವ್ಯಕ್ತಿಗಳನ್ನ ಕ್ಯಾಚ್ ಮಾಡುವಂಥ ಕೆಲಸ ನಮ್ಮ ಎದುರಾಳಿಗಳು ಮಾಡ್ತಾ ಇರ್ತಾರಂತ. ಅದಕ್ಕೆ ನಾವು ಓಪನ್ ಆಗಿ ಭೇಟಿ ಆಗಲಾರ್ದ ನಾವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇದ್ದೀವಿ, ನಾವು ಗೆಲ್ತೀವಿ. ಇದರ ಅರ್ಥ ಏನು ಅಂದ್ರೆ ಎಲ್ಲರೂ ಮೌನವಾಗಿ ತಮ್ಮ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲೇ ಒಂದು ಗಮನಿಸ್ಬೇಕಂತ ವಿಷಯ ನೋಡಿರಿ, ಜೊಲ್ಲೆಯವರು ಹೇಗೆ ಜಾರಕಿಹೊಳಿ ಕುಟುಂಬ ನಂಬಲಿಕ್ಕೆ ಸಾಧ್ಯ ಅದ. ಜೊಲ್ಲೆಯವರ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಅದ ಚಿಕ್ಕೋಡಿ ಭಾಗದಲ್ಲಿ. ಆಲ್ರೆಡಿ ಅಲ್ಲೇ ನಮ್ಮ ಸತೀಶ್ ಅವ್ರ ಮಗಳು ಪ್ರಿಯಾಂಕ ಅವರು ಎಂಟ್ರಿ ಆಗಿದ್ದಾರೆ ಆ ಭಾಗದಲ್ಲೇ. ಇಂದಿಲ್ಲ ನಾಳೆ ಅದು ರಾಜಕೀಯವಾಗಿ ಟಸಲ್ ಇರುವಂಥದ್ದನ್ನು. ಹೀಗಾಗಿ ಮತ್ತು ನಿಧಾನಕ್ಕೆ ಕೆಲವೊಂದಿಷ್ಟು ಏನೋ ಮಾತುಗಳು ಕೇಳಿ ಬರ್ತಾಯಿದ್ದು ಮಧ್ಯದಲ್ಲಿ. ನಿಪ್ಪಾಣಿಯಲ್ಲೇ ನಮ್ಮ ರಾಹುಲ್ ಜಾರಕಿಹೊಳಿ ಅವ್ರನ್ನ MLA ನಿಲ್ಲಿಸ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದು ಅವ್ರ ಹಿಂಬಾಲಕರಿಂದ. ಹೀಗಾಗಿ ಅವ್ರಿಗೂ ಒಳಗೆ ಭಯ ಇರುವಂಥದ್ದನ್ನು, ಜೊಲ್ಲೆ ಮತ್ತು ಅವರ ಮಿಸ್ಸಸ್ ಅವ್ರಿಗೆ ಅವ್ರ ಕುಟುಂಬಕ್ಕೂ. ಹೀಗಾಗಿ ಒಬ್ಬರೊಬ್ಬರು ನಂಬೋ ಸ್ಥಿತಿಯೊಳಗಿಲ್ಲ. ಬಟ್ ಆದರೆ ಒಬ್ಬರನ್ನು ಬಿಟ್ಟ ಮುಂದೆ ಹೋಗೋ ಸ್ಥಿತಿಯೊಳಗೂ ಇಲ್ಲ. ಯಾರು ನಂಬಬೇಕಾಗಿದೆ ಅವರೊಳಗೆ ತಿಕ್ಕಾಟಿದ್ದಾವೆ. ಜೊಲ್ಲೆ ಮತ್ತು ಕತ್ತಿಯವ್ರೊಳಗೆ ತಿಕ್ಕಾಟಿದ್ದಾವೆ. ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ ಸವದಿಯವರು ಮತ್ತು ಜಾರಕಿಹೊಳಿ ತಿಕ್ಕಾಟಿದ್ದಾವೆ. ನೋಡಿರಲ್ಲ ನೀವು, ಇದರ ಸಮಯದಲ್ಲ MP ಸಮಯದಲ್ಲ ನೀವು ಸಹಕಾರ ಮಾಡಲಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಸಿಟ್ಟಾಗಿದ್ದರು ಅನ್ನೋದು ನಾವು ನೋಡಿದ್ದೀವಿ ಈಗಾಗಲೇ. ಹೀಗಾಗಿ ಅವರು ಎಲ್ಲರೂ ಒಬ್ಬರೊಬ್ಬರು ಹೆಲ್ಪ್ ಮಾಡ್ತಾರೆ, ಒಬ್ಬರನ್ನು ಬೆಳೆಸ್ಕೊಳ್ತಾರೆ ಅಂತಲ್ಲ, ತಾವು ಉಳಿಸಲುವಾಗಿ ಈಗ ಹುಲ್ಲಿದ್ದಂಗೆ ಇದ್ದಾರೆ ಎಲ್ಲರೂ ರಾಜಕಾರಣಿಗಳು. ಜೋರಾಗಿ ಗಾಳಿ ಬಿಸ್ತಪ್ಪ ಅಂದ್ರೆ ಬಗ್ತಾರೆ, ಒಂದು ಸ್ವಲ್ಪ ಹೋದ ತಕ್ಷಣ ಮತ್ತೆ ನಾವು ಆಳ್ತೀನಪ್ಪ ಅಂತ ಹೇಳ್ತಾರೆ. ಇದು ಇವತ್ತಿನ ರಾಜಕಾರಣಿಗಳಲ್ಲಿ, ಅದರಲ್ಲೂ ಬೆಳಗಾವಿಯ ಪ್ರತಿಯೊಬ್ಬ ರಾಜಕಾರಣಿ ಇವತ್ತು ನಡೆಯಾಗಿದೆ. ಯಾಕಂತಂದ್ರೆ ಹೌದು, ಇವತ್ತು ಜಾರಕಿಹೊಳಿ ಸಹೋದರರು ಅತ್ಯಂತ ಪ್ರಬಲವಾಗಿ ಬೆಳೆದಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಅವ್ರನ್ನ ಹಿಂದೆ ಹಾಕೋದು ಬದಿಸೋರು